ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವ್ಲಾಗ್ ಇನ್ ವಿದ್ಯಾ. ಇವತ್ತಿನ ವ್ಲಾಗ್ ಅಲ್ಲಿ ನಮ್ಮನೆ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಬನ್ನಿ. ಇವಾಗ ನಾನು ಹೇಗೆ ಫ್ರಿಜ್ ಅನ್ನ ಕ್ಲೀನ್ ಮಾಡ್ತೀನಿ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ. ಬನ್ನಿ ಇವಾಗ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಹೋಗೋಣ. ಫ್ರಿಜ್ ಕ್ಲೀನ್ ಮಾಡುವ ಮೊದಲು ಸ್ವಿಚ್ ಆಫ್ ಮಾಡಿಡಿ. ಒಂದು 5 ತಾಸು ಮುಂಚೆನೆ, 1-2 ಅವರ್ ಮುಂಚೆನೆ ಸ್ವಿಚ್ ಆಫ್ ಮಾಡಿಡಿ. ಇವಾಗ ನಾನು ಪ್ಲಗ್ ತಪ್ಪಿಸ್ತಾ ಇದ್ದೀನಿ. ಸ್ವಿಚ್ ಆಫ್ ಮಾಡಿಟ್ಟಿದ್ದೆ ಆವಾಗ್ಲೇನೆ. ಇಷ್ಟೆಲ್ಲ ಗಲೀಜಾಗ್ಬಿಟ್ಟಿದೆ ಫ್ರಿಜ್ಜು. ತುಂಬ ದಿನಗಳಾಗಿದೆ ಫ್ರಿಜ್ಜನ್ನು ಕ್ಲೀನ್ ಮಾಡಿದೆ. ಇವಾಗ ನನಗೆ ಯೂಟ್ಯೂಬ್ ವರ್ಕ್ ಇರೋದ್ರಿಂದ ಸ್ವಲ್ಪ ಕೆಲಸಗಳೆಲ್ಲ ಮಾಡೋದಕ್ಕೆ ಅಷ್ಟು ಟೈಮ್ ಸಿಗ್ತಾ ಇಲ್ಲ. ಎಡಿಟಿಂಗ್ಗೆ ತುಂಬ ಟೈಮ್ ತೆಗೆದುಕೊಳ್ಳುತ್ತೆ. ಹಾಗಾಗಿ ಇವಾಗ ನಾನು ಫ್ರಿಜ್ಜಲ್ಲಿರೋ ವಸ್ತುಗಳನ್ನೆಲ್ಲ ತೆಗೆದು ಆಚೆ ಇಡ್ತಾ ಇದ್ದೀನಿ. ಇವಾಗ ಒಂದೊಂದಾಗಿ ನಾನು ತೆಗಿತಾ ಇದ್ದೀನಿ. ವಾಶ್ ಮಾಡೋದಕ್ಕೆ ಫ್ರಿಜ್ಜನ್ನು ವಾರಕ್ಕೊಮ್ಮೆ ಆದರೂ ಕ್ಲೀನ್ ಮಾಡಬೇಕು. ಯಾಕೆಂತಂದರೆ ನಾವು ತಿನ್ನುವ ಆಹಾರಗಳನ್ನೆಲ್ಲ ಅದರಲ್ಲಿ ಇಡ್ತೀವಿ. ಹಾಗಾಗಿ ಫ್ರಿಜ್ಜನ್ನು ಪದೇ ಪದೇ ಕ್ಲೀನ್ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇವೆಲ್ಲ ಗ್ಲಾಸ್ ಐಟಮ್ ಸ್ವಲ್ಪ ನಿಧಾನವಾಗಿ ಇವನ್ನೆಲ್ಲ ವಾಶ್ ಮಾಡಬೇಕಾಗುತ್ತೆ. ನೋಡಿ ಫ್ರಿಜ್ ಎಷ್ಟು ಗಲೀಜಾಗಿಬಿಟ್ಟಿದೆ ಅಂತ. ತುಂಬ ದಿನಗಳಾಗಿದೆ ಫ್ರಿಜ್ಜನ್ನು ಕ್ಲೀನ್ ಮಾಡಿದೆ. ಮುಂಚೆ ಎಲ್ಲ 15 ಡೇಸ್ಗೊಮ್ಮೆ ಕ್ಲೀನ್ ಮಾಡ್ತಾ ಇರ್ತಾ ಇದ್ದೆ. ಇವಾಗ ಯೂಟ್ಯೂಬ್ ವರ್ಕು, ಡೈಲಿ ವ್ಲಾಗ್ ಹಾಕೋದ್ರಿಂದ ನನಗೆ ಅಷ್ಟು ಟೈಮ್ ಸಿಗ್ತಾ ಇಲ್ಲ. ಇವಾಗ ನಾನು ಒಂದೊಂದಾಗಿ ವಾಶ್ ಮಾಡ್ತಾ ಇದ್ದೀನಿ. ಇವನ್ನೆಲ್ಲ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಯಾಕೆಂತಂದರೆ ನಾವು ಗಡಿಬಿಡಿ ಮಾಡಿದ್ರೆ ಕೈ ತಪ್ಪೋದ್ರೆ ಇದು ಒಡೆದೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ನಾನು ನಿಧಾನವಾಗಿ ಇವನ್ನೆಲ್ಲ ತೊಳೆದು ಇಡ್ತಾ ಇದ್ದೀನಿ. ಇವಾಗ ನಾನು ಇದನ್ನೆಲ್ಲ ವಾಶ್ ಮಾಡಿ ಆರೋದಕ್ಕೆ ಹಾಕಿದ್ದೀನಿ, ನೀರೆಲ್ಲ ಸ್ವಲ್ಪ ಹೋಗಲಿ ಅಂತ. ಇವಾಗ ನಾನು ಒಂದು ಕಾಟನ್ ಬಟ್ಟೆಯಿಂದ ಎಲ್ಲ ನೀಟಾಗಿ ಉದುತ್ತಾ ಇದ್ದೀನಿ. ನಮ್ಮನೇಲಿ ನಾವು ಫ್ರಿಜ್ ಐಟಮನ್ನು ಜಾಸ್ತಿ ಏನು ತಿನ್ನಲ್ಲ. ನಮ್ಮನೇಲಿ ಫ್ರಿಜ್ ಇರೋದು ಬರೀ ಹಾಲು, ಮೊಸರು ಹಾಗೂ ತರಕಾರಿ ಇಡೋದಕ್ಕೆ. ತರಕಾರಿ ಎಲ್ಲ ಮುಗಿದೋಗಿತ್ತು. ಹಾಗಾಗಿ ನನಗೆ ಫ್ರಿಜ್ ಕ್ಲೀನ್ ಮಾಡೋದು ತುಂಬಾ ಈಸಿ ಆಯಿತು. ಎಷ್ಟೋ ದಿನಗಳಾಗ್ಬಿಟ್ಟಿತ್ತು ಫ್ರಿಜ್ಜನ್ನು ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಬೇಕು ಅಂತ ಅಂತೂ ಇವತ್ತು ಕ್ಲೀನ್ ಆಯಿತು ನೋಡಿ. ಕ್ಲೀನ್ ಮಾಡೋದಕ್ಕೆ ಬಂದರೆ ಬೇಗ ಆಗಿಬಿಡುತ್ತೆ. ಕ್ಲೀನ್ ಮಾಡಬೇಕು ಅಂತ ಇದ್ದರೆ ಹಾಗೇನೆ ಉಳ್ಕೊಂಡು ಬಿಡುತ್ತೆ. ನನಗೆ ಆಗಿದ್ದು ಹಾಗೇನೆ. ಇವಾಗ ನಾನು ನೀಟಾಗಿ ಎಲ್ಲ ಕಡೆ ಉದುತ್ತಾ ಇದ್ದೀನಿ. ಒಳಗಡೆ ಆದದ್ರಿಂದ ಧೂಳೇನೂ ಹೋಗಲ್ಲ, ಡೋರ್ ಕ್ಲೋಸ್ ಇರುತ್ತೆ. ಹಾಗಾಗಿ ಆದ್ರೂ ಕೂಡ ನಾವೇನಾದರೂ ಇಟ್ಟಿರ್ತೀವಿ ಅಲ್ಲ, ಅದೇ ಕಸ ಏನಾದರೂ ಆಗಿರುತ್ತೆ ಅಷ್ಟೇನೆ, ಬಿಟ್ಟರೆ ಇನ್ನೇನು ಇಲ್ಲ. ಕೆಲವರು ಫ್ರಿಜ್ಜನ್ನು ಕ್ಲೀನ್ ಮಾಡುವಾಗ ತಿನ್ನುವ ಸೋಡವನ್ನು ಉಪಯೋಗಿಸ್ತಾರೆ. ನಾನು ಬರೀ ಬಟ್ಟೆಯಲ್ಲೇ ಇದನ್ನು ಕ್ಲೀನ್ ಮಾಡ್ತೀನಿ ಅಷ್ಟೇನೆ. ಇಲ್ಲಿ ನಾನು ಲಿಂಬು ಇಟ್ಟು ಕಲೆ ಆಗಿಬಿಟ್ಟಿದೆ ನೋಡಿ. ಇದು ಬಟ್ಟೆಯಲ್ಲಿ ಉದ್ದಿದ್ರೂ ಕೂಡ ಹೋಗ್ತಾ ಇಲ್ಲ. ಇವಾಗ ತುಂಬ ದಿನಗಳಾದರೆ ಲಿಂಬು ಕೂಡ ಇಟ್ಟರೆ ಕಲೆ ಆಗುತ್ತೆ. ಇವಾಗ ನಾನು ಪಾತ್ರೆ ವಾಶ್ ಮಾಡೋ ಬ್ರಷಿಂದ ಇವಾಗ ಇದನ್ನು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇವಾಗ ಕ್ಲೀನಾಗಿದೆ. ನನಗೆ ಜಾಸ್ತಿ ಫ್ರಿಜ್ ಐಟಮ್ ಏನಿಷ್ಟ ಅಂತಂದರೆ ಐಸ್ ಕ್ರೀಮ್ ಹಾಗೂ ಕೋಲ್ಡ್ ಡ್ರಿಂಕ್ಸ್ ಅಥವಾ ಜ್ಯೂಸು ಈ ಥರದನ್ನೆಲ್ಲ ನಾನು ತುಂಬಾ ಇಷ್ಟಪಡ್ತೀನಿ.
ಫ್ರಿಜ್ ಐಟಮನ್ನು ಆದಷ್ಟು ಕಡಿಮೆ ತಿನ್ನಿ, ಯಾಕೆಂತಂದರೆ ಹೆಲ್ತಿಗೂ ಕೂಡ ಒಳ್ಳೆಯದಲ್ಲ ಅಷ್ಟೊಂದು. ನಮ್ಮನೆ ಫ್ರಿಜ್ ನೋಡಿ ಖಾಲಿ ಇದೆ, ಏನು ಅಂದರೆ ಏನೂ ಇಲ್ಲ, ತರಕಾರಿ ಎಲ್ಲ ಮುಗ್ದೋಗಿದೆ. ಹಾಗಾಗಿ ಈ ಫ್ರಿಜ್ಜನ್ನು ನಾವು ತಗೊಂಡಿದ್ದಲ್ಲ, ನನ್ನ ಅಣ್ಣ ನನಗೆ ಮದುವೆಗೆ ಗಿಫ್ಟ್ ಮಾಡಿದ ಫ್ರಿಜ್ ಇದು. ನನ್ನ ಮದುವೆ ಆಗಿ ಇವಾಗ 3 ಇಯರ್ಸ್ ಆಗ್ತಾ ಬಂದಿದೆ. ಈ ಫ್ರಿಜ್ಜಿಗೂ ಕೂಡ 3 ಇಯರ್ಸ್ ಆಗಿದೆ. ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡಾದ ನಂತರ ಹೊರಗಡೆ ಕ್ಲೀನ್ ಮಾಡ್ತಾ ಇದ್ದೀನಿ. ಧೂಳೆಲ್ಲ ಇದೆಲ್ಲ ಅದನ್ನೆಲ್ಲ ತೆಗೆಯೋದಕ್ಕೆ. ಫ್ರಿಜ್ಜನ್ನು ಕ್ಲೀನ್ ಮಾಡುವಾಗ ಸ್ವಿಚ್ ತಪ್ಸೇನೆ ಕ್ಲೀನ್ ಮಾಡಿ, ಯಾಕೆಂತಂದರೆ ಶಾಕ್ ಹೊಡೆಯುವ ಚಾನ್ಸ್ ಇರುತ್ತೆ. ನಾವು ಒದ್ದೆ ಬಟ್ಟೆ ಮಾಡಿ ಒರೆಸ್ತೀವಿ. ಹಾಗಾಗಿ ಮುಂಚೆ ಈ ಪ್ಲಾಸ್ಟಿಕ್ ಚೆನ್ನಾಗಿತ್ತು, ಅದಕ್ಕೇನೆ ಅಂಟ್ಕೊಂಡಿತ್ತು. ಹಾಗಾಗಿ ನಾನು ಇದನ್ನು ತೆಗೆದಿರಲಿಲ್ಲ. ಇವಾಗ ಅರ್ಧಂಬರ್ಧ ಎದ್ದಿದೆ, ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನಾನು ಪೂರ್ತಿಯಾಗಿ ಇದನ್ನು ಇಳಿಸ್ತಾ ಇದ್ದೀನಿ, ರಿಮೂವ್ ಮಾಡ್ತಾ ಇದ್ದೀನಿ. ಈ ಫ್ರಿಜ್ಜಿಗೆ 3 ವರ್ಷ ಆಗಿದೆ, ಆದ್ರೂ ಕೂಡ ನಾನು ಈ ಪ್ಲಾಸ್ಟಿಕ್ಕನ್ನು ತೆಗೆದಿರಲಿಲ್ಲ. ಇವಾಗ ಯಾಕೆ ತೆಗೆದೆ ಅಂತಂದರೆ ಅರ್ಧಂಬರ್ಧ ಹೋಗಿತ್ತು, ಮತ್ತು ಅಲ್ಲಿ ಧೂಳು ಕೂತ್ರೆ ಕಲೆ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಪೂರ್ತಿಯಾಗಿ ರಿಮೂವ್ ಮಾಡಿದ್ದೀನಿ. ಬಟ್ಟೆಯಲ್ಲಿ ಉದ್ದರೆ ಎಲ್ಲ ಕ್ಲೀನ್ ಆಗುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ರಿಮೂವ್ ಮಾಡ್ತೆ. ಇವಾಗ ನೋಡಿ ಫುಲ್ ರಿಮೂವ್ ಮಾಡಿದ್ದೀನಿ ನಾನು. ಹೇಗಿದೆ ನನ್ನ ಫ್ರಿಜ್ಜು ಅಂತ ಕಾಮೆಂಟಲ್ಲಿ ತಿಳಿಸಿ. ನೋಡಿ ಇವಾಗ ಕ್ಲೀನಾಗಿದೆ. ಇವಾಗ ನಾನು ಬಟ್ಟೆಯಲ್ಲಿ ನೀರೆಲ್ಲ ಆರಿರಲಿಲ್ಲ, ಅದಕ್ಕೋಸ್ಕರ ನಾನು ಬಟ್ಟೆಯಲ್ಲಿ ಮತ್ತೊಮ್ಮೆ ಇದನ್ನೆಲ್ಲ ಒರೆಸಿ ಅಲ್ಲೇ ಸೆಟ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿತ್ತೋ ಅಲ್ಲೆಲ್ಲೇ ಸೆಟ್ ಮಾಡ್ತಾ ಇದ್ದೀನಿ ಇವೆಲ್ಲನೂ ಕೂಡ. ಫ್ರಿಜ್ ಕ್ಲೀನ್ ಮಾಡುವಾಗ ತುಂಬ ನಿಧಾನವಾಗಿರಿ, ಯಾಕೆಂತಂದರೆ ಕೈ ತಪ್ಪೋದ್ರೆ ಮತ್ತೆ ಸಿಗಲ್ಲ, ಅದು ಒಡೆದೋಗ್ಬಿಡುತ್ತೆ, ನೆನಪಲ್ಲಿರಲಿ. ಇನ್ನು ನಾನು ತರಕಾರಿಗಳನ್ನೆಲ್ಲ ನಾಳೆ ಜೋಡಿಸಿದ ಮೇಲೆ ನಿಮಗೆ ತೋರಿಸ್ತೀನಿ ಒಮ್ಮೆ ಹೇಗಿದೆ ನನ್ನ ಫ್ರಿಜ್ಜು, ಏನೇನು ಇಡ್ತೀನಿ ನಾನು ಅನ್ನೋದನ್ನು ಕೂಡ. ನಾನೇನು ಜಾಸ್ತಿ ಇಡೋದಿಲ್ಲ, ಇಡುವಂತಹ ತರಕಾರಿಗಳನ್ನೆಲ್ಲ ನಿಮಗೂ ಕೂಡ ತೋರಿಸ್ತೀನಿ. ಇಲ್ಲಿ ನಾನು ಒಂದೊಂದಾಗಿ ಜೋಡಿಸ್ತಾ ಇದ್ದೀನಿ. ಇವಾಗ ಇದು ತರಕಾರಿ ಹಾಕೋ ಬಾಕ್ಸ್. ಇದು ನೀಟಾಗಿ ಉದ್ದಿ ಅದ್ರ ಜಾಗದಲ್ಲೇ ಮತ್ತೆ ಇಡ್ತಾ ಇದ್ದೀನಿ ನಾನು ಇದನ್ನ. ಇದಕ್ಕೆ ಮುಚ್ಚೋದಿದೆ ಅಲ್ಲ, ಇದು ಗ್ಲಾಸಿಂದು. ಈ ಗ್ಲಾಸನ್ನೆಲ್ಲ ಜೋಡಿಸುವಾಗ ತುಂಬ ನಿಧಾನವಾಗಿ ಜೋಡಿಸಿ, ಯಾಕೆಂತಂದರೆ ಕೈಗೆ ತಾಗುವ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರನೇ. ಹಾಗೆ ಇದರಲ್ಲಿ ನಾನು ಹಾಲಿಡ್ತೀನಿ, ಹಾಲಿಡೋದಕ್ಕೆ ಉಪಯೋಗಿಸ್ತೀನಿ. ಇದು ಹಾಲು ಮೊಸರು ಅಷ್ಟೇ. ನಾನು ಫ್ರಿಜ್ಜಲ್ಲಿ ಮೊಟ್ಟೆಗಳನ್ನೆಲ್ಲ ಇಡೋದಿಲ್ಲ, ಅದು ಹಾಗೆ ಇದೆ ಅಷ್ಟೇ. ಅಂಗಡಿಯಿಂದ ತಂದು ಆವತ್ತಿನ ದಿನ ಆವತ್ತೇ ನಾವು ಏನಾದರೂ ಮಾಡ್ತೀವಿ ಅಷ್ಟೇ. ಒಂದು 7up ಬಾಟಲ್ ಇತ್ತು, ಅದನ್ನು ಕೂಡ ಇಟ್ಟೆ. ಇನ್ನು 2 ಖಾಲಿ ಆಗಿದ್ದು ಕೂಡ ಫ್ರಿಜ್ಜಲ್ಲೇ ಇತ್ತು, ಅದನ್ನು ಕೂಡ ತೆಗೆದಿದ್ದೀನಿ ನಾನು. ಹಾಗೆಯೇ ಜಿಂಜರ್ ಗಾರ್ನಿಯರ್ ಪೇಸ್ಟ್, ತೆಂಗಿನಕಾಯಿ ನಾನು ಒಡೆದ್ರೆ ಫ್ರಿಜ್ಜಲ್ಲೇ ಇಡ್ತೀನಿ, ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ. ಫ್ರಿಜ್ ಕ್ಲೀನ್ ಮುಗೀತು, ನೋಡಿದ್ರಲ್ವ. ಇವಾಗ ಫ್ರಿಜ್ ಸ್ವಿಚ್ಚನ್ನು ಕೂಡ ಹಾಕ್ತಾ ಇದ್ದೀನಿ ನಾನು. ನೋಡಿ ಇವಾಗ ಫ್ರಿಜ್ ಕ್ಲೀನ್ ಆಗಿದೆ. ಇನ್ನು ಫ್ರಿಜ್ ಕ್ಲೀನಿಂಗ್ ಕೆಲಸ ಅಂತೂ ಮುಗೀತು. ತರಕಾರಿಗಳೆಲ್ಲ ಏನೂ ಇರಲಿಲ್ಲ, ಹಾಗಾಗಿ ನನಗೆ ಫ್ರಿಜ್ಜನ್ನು ಕ್ಲೀನ್ ಮಾಡೋದಕ್ಕೆ ತುಂಬಾ ಈಸಿ ಆಯಿತು. ಇನ್ನು ನಾಳೆ ಸ್ಯಾಟರ್ಡೆ ನಮ್ಮೂರಲ್ಲಿ ಸಂತೆ ನಡೆಯುತ್ತೆ. ತರಕಾರಿಗಳನ್ನೆಲ್ಲ ಕೂಡ ನಾನು ನಾಳೆ ಜೋಡಿಸ್ತೀನಿ. ನಾಳೆ ತರಕಾರಿಗಳನ್ನೆಲ್ಲ ಜೋಡಿಸೋದು ಕೂಡ ವಿಡಿಯೋ ಮಾಡ್ತೀನಿ. ನಾವು ಜಾಸ್ತಿ ಫ್ರಿಜ್ಜನ್ನು ಬಳಸೋದು ಹಾಲು ಹಾಗೂ ಮೊಸರು ಅಷ್ಟೇ. ಇನ್ನು ತರಕಾರಿಗೆ ಇನ್ನು ಮಿಕ್ಕಿದ ಯಾವುದೇ ತರಹದ ಊಟ ಸಾಂಬಾರು ಅದನ್ನೆಲ್ಲ ಇಡೋದಿಲ್ಲ. ಬಿಸಿಯಾಗಿ ಮಾಡಿ ಬಿಸಿಯಾಗಿನೇ ತಿನ್ನೋದು. ಮಿಕ್ಕಿರುವಂತಹದ್ದು ಕೂಡ ಏನನ್ನು ನಾನು ಸಾಂಬಾರನ್ನೆಲ್ಲ ಫ್ರಿಜ್ಜಲ್ಲಿ ಇಡೋದಿಲ್ಲ. ಹೇಗಿತ್ತು ನನ್ನ ಫ್ರಿಜ್ ಕ್ಲೀನಿಂಗ್ ಬ್ಲಾಗ್ ಅನ್ನೋದನ್ನು ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಿ.
ಹಾಗೇನೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.